ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಿತರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತೇನಪ್ಪ ವ್ಲಾಗು ಅಂತ ಅಂದರೆ, ನಾನು ಹೇಳಿರೋ ಪ್ರಕಾರ ಮಂಗಳಗೌರಿ ವ್ರತ ಹೇಗೆ ಮಾಡ್ತೀನಿ, ಯಾಕೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಪಿನ್ ಟು ಪಿನ್ ಹೇಳ್ತೀನಿ. ಸೊ ನಾನು ಬೆಳಗ್ಗೆನೇ 3:30ಗೆ ಎದ್ದು ಸ್ನಾನ ಮಾಡಿ, ಸೊ ಇಲ್ಲಿ ನಾನು ಕಳಸ ಕೂರಿಸ್ಕೋತಾ ಇದ್ದೀನಿ. ನೈವೇದ್ಯಕ್ಕೆ ಹೆಸರುಬೇಳೆ ಉಣ್ಣೆ ಹಾಕಿದ್ದೀನಿ. ಯಾಕಂತಂದರೆ ಕೋಸಂಬರಿ ತಾಯಿಗೆ ಪ್ರಿಯವಾದ ನೈವೇದ್ಯ ಆಗಿರುತ್ತೆ. ಸೊ ಅದಕ್ಕೆ ನಾನು ಅದನ್ನು ಉಣ್ಣೆ ಹಾಕಿದ್ದೀನಿ. ಸೊ ಮಾಮೂಲಿ ಕಳಸ ಸ್ಥಾಪನೆ ಮಾಡುವಾಗ ಯಾರಾದರೂ ಮಾಡೋರಿದ್ದರೆ ಶ್ರೀಚಕ್ರನ ಬಳಸಿ, ಅದು ಸಿಗುತ್ತೆ ಶೀಟಲ್ಲಿ. ಸೊ ಅದನ್ನು ಬಳಸಿ ಅದ್ರ ಮೇಲೆ ಕಳಶ ಸ್ಥಾಪಿಸಿ, ಅದು ತುಂಬ ಒಳ್ಳೆಯದಂತವೆ. ಸೊ ಅದಕ್ಕೆ ನಾನು ಬುಕ್ಕಲ್ಲಿ ನೋಡೇ ನಾನು ಮಾಡ್ತಾ ಇರೋದು. ಸೊ ನೆಕ್ಸ್ಟು ನಾನು ಕಳಸ ಎಲ್ಲ ಕೂರಿಸ್ಕೊಂಡು ಬ್ಲೌಸ್ ಪೀಸಲ್ಲಿ ನಾನು ಆ ಥರ ಹುಡ್ಸಿದ್ದೀನಿ. ಸೊ ಅರ್ಶಿನ ದಾರದಲ್ಲಿ ತಾಲಿ ಕಟ್ಟಿ ಅದಕ್ಕೆ ಹೂನೆಲ್ಲ ನಾನು ಅಲಂಕಾರ ಮಾಡ್ಕೋತೀನಿ. ಸೊ ನೆಕ್ಸ್ಟು ಯಾಕೆ ಮಾಡೋದು ಈ ಪೂಜೆನ ಅಂತ ಅಂದರೆ, ಗಂಡನ ಆಯುಸ್ಸು, ಆರೋಗ್ಯ ಮತ್ತು ಸರ್ವ ಸುಮಂಗಲಿಯಾಗಿ ಇರೋಕ್ಕೆ ಇದನ್ನು ಮಾಡ್ತಾರೆ ಗೈಸ್. ಸೊ ನೆಕ್ಸ್ಟು ನಾನು ನೆನ್ನೆ ಮಾಡಿರೋದು ದೇವ್ರನ್ನೆಲ್ಲ ಇಟ್ಟು, ನೈವೇದ್ಯಕ್ಕೆ ಏನೇನು ಮಾಡಿದ್ದೀನಿ ಅದನ್ನು ಇಟ್ಟು, ನೈವೇದ್ಯಕ್ಕೆ ನಾನು ನೆನ್ನೆ ತೋರಿಸಿರೋ ಥರನೇ ಎಳ್ಳುಂಡೆ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಕೋಸಂಬರಿ ಮಾಡಿದ್ದೀನಿ. ಸೊ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರಿಗೆ ಬಾಗಿನ ಇಟ್ಟು ಹಣ್ಣು ಹಂಪ್ಲು ಇಟ್ಟು ಸ್ಟಾರ್ಟ್ ಮಾಡ್ತೀನಿ. ದೀಪನ ನಾನು ಕೊನೆಗೆ ಇಟ್ಕೋತೀನಿ. ಯಾಕೆಂತಂದರೆ ನಾನು ಆಲ್ರೆಡಿ ಹೇಳಿರೋದ ಪ್ರಕಾರ ಅಲ್ಲಿ ಡೆಕೋರೇಷನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ಬಂದು ನಾನು ತುಪ್ಪದ ಬತ್ತಿನ ಎಲ್ಲದಕ್ಕೂ ಹಾಕಿಟ್ಕೊಂಡಿದ್ದೀನಿ ಗೈಸ್. ಸೊ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಕಂಕಣ ಕಟ್ಕೊಂಡೇ ಪೂಜೆ ಮಾಡಬೇಕು. ಸೊ ಕಂಕಣ ಕಟ್ಕೋತಾ ಇದ್ದೀನಿ ಗೈಸ್. ಇದು ಇವಾಗ ಟೈಮ್ ಬಂದು ಅರೌಂಡ್ 4:45 4:50 ಅನಿಸುತ್ತೆ. ನಾನೆಲ್ಲ ಪುನಃ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳುವಾಗ, ಯಾಕಂದರೆ ನಾನು ಕಳಶ ಸ್ಥಾಪನೆ ಮಾಡಿ ಇಟ್ಕೊಂಡಿರಲ್ಲ, ಕಾಯೆಲ್ಲ ಕಟ್ಟಿ ಇಟ್ಟಿರ್ತೀನಿ ಅಷ್ಟೇ. ಸ್ಯಾರಿ ಪಿನ್ ಅದಕ್ಕೆ ಡ್ರೇಪ್ ಮಾಡೋಕ್ಕೆ ಪಿನ್ ಮಾಡಿಟ್ಟಿರ್ತೀನಿ, ಇನ್ನೇನು ಮಾಡ್ಕೊಂಡಿರಲ್ಲ ಗೈಸ್. ಸೊ ಬೆಳಗ್ಗೆ ಎದ್ದು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಷ್ಟೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಯಾರು ಇದನ್ನು ಮಾಡ್ತಾರೆ ಅಂತ ಅಂದರೆ, ಕೆಲವರು ಪದ್ಧತಿಲಿ ಈ ಥರ ಬರಲ್ಲ ಅನಿಸುತ್ತೆ. ಸೊ ಕೆಲವ್ರದ್ರಲ್ಲಿ ಬರುತ್ತೆ. ಏನಕ್ಕೆ ಮಾಡೋದು ಅಂತಂದರೆ, ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ, ಸರ್ವ ಸುಮಂಗಲಿಯಾಗಿರಲಿ ಹೆಣ್ಮಕ್ಳು ಅಂತ ಮಾಡ್ತಾರೆ. ಸೊ ನೆಕ್ಸ್ಟು ಯಾರು ಮಾಡಬೇಕು ಅಂತ ಅಂದರೆ, ಮದುವೆ ಆದ ಸ್ಟಾರ್ಟಿಂಗ್ ವರ್ಷದಿಂದ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ 5 ಇಯರ್ ಮಾಡಬೇಕು ಗೈಸ್. ಸೊ ಕಂಪ್ಲೀಟ್ ಮಾಡಿ ಉದ್ಯಾಪನೆ ಅಂತ ಮಾಡ್ತಾರೆ, ಅದನ್ನು ಮಾಡಿಸ್ಬೇಕು. ಸೊ ಇಲ್ಲಿ ಬಂದು ನಾನು ಕತೆ ಓದ್ತಾ ಇದ್ದೀನಿ. ಕೈಯಲ್ಲೇನಪ್ಪ ಸೌಟ್ ಇಟ್ಕೊಂಡಿದ್ದಾಳೆ ಇವಳು ಅಂತ ನಿಮಗೆ ಅನಿಸಿದ್ರೆ ಕ್ವಶನ್ ಆಗೇ ಆಗುತ್ತೆ. ಸೊ ಅಲ್ಲಿ ನಾನು ಕತೆ ಮುಗಿಯೋ ಗಂಟನೂ, ಸ್ಟಾರ್ಟ್ ಆದಾಗಿಂದ ಮುಗಿಯೋ ಗಂಟನೂ ಅದನ್ನು ನಾನು ದೀಪದಲ್ಲಿಟ್ಟು ಅದರಲ್ಲಿ ಕಾಡಿಗೆ ಬರೆಸ್ಕೋಬೇಕು. ಸೊ ಅದರಲ್ಲಿ ಕಾಡಿಗೆ ಬಂದಿರೋದಕ್ಕೆ ತುಪ್ಪನೋ ಎಣ್ಣೆನೋ ಹಾಕಿ ಫಸ್ಟು ದೇವ್ರಿಗಿಟ್ಟು ನಾನು ನೆಕ್ಸ್ಟ್ ಮಂಗಳವಾರ ಗಂಟನೂ ಡೈಲಿ ಹಚ್ಕೋಬೇಕು ಗೈಸ್. ಸೊ ನೆಕ್ಸ್ಟ್ ಮಂಗಳವಾರ ಪುನಃ ಅದೇ ಸೌಟನ್ನು ನೀಟಾಗಿ ತೊಳೆದು ಶುದ್ಧ ಮಾಡಿ ಅದರಲ್ಲೇ ನಾನು ಪುನಃ ಕತೆ ಓದುವಾಗ ಅದನ್ನ ಮಾಡಬೇಕಾಗತ್ತೆ. ಸೊ ದೇವ್ರಿಗಿಟ್ಟು ನೆಕ್ಸ್ಟ್ ನಾನು ಇಟ್ಕೊಂಡಿದ್ದೀನಿ ಗೈಸ್. ಮತ್ತಿನ್ನೇನಪ್ಪ ವಿಷಯ ಅಂತ ಅಂದರೆ, ನಾನು ಕೊನೆಯದಾಗಿ ನನ್ನ ಕತೆ ಎಲ್ಲ ಮುಗ್ದಾದ್ಮೇಲೆ ನಾನು ನೈವೇದ್ಯನ ತೋರಿಸಿ ದೇವ್ರಿಗೆ ಆರತಿ ಮಾಡ್ತೀನಿ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ನಿಮಗೆ ಈ ವ್ರತ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಎಲ್ಲರೂ ಮಾಡ್ತೀರಾ ಅಂತ ಗೊತ್ತಿಲ್ಲ, ಬಟ್ ಮಾಡೋರಿಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ನನಗೆ ಗೊತ್ತಿರೋಷ್ಟು. ನಾನಿಲ್ಲಿ ಬಂದು ನಮ್ಮ ಅತ್ತೆ ಎಕ್ಸ್ಪೀರಿಯೆನ್ಸ್ ಕೇಳಿ, ನಮ್ಮ ಅತ್ತೆ ತಂಗಿ ಎಲ್ಲರ ಎಕ್ಸ್ಪೀರಿಯೆನ್ಸ್ ಕೇಳಿ, ಬುಕ್ಕಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲ ನೋಡೇ ನಾನು ಮಾಡ್ತಾ ಇರೋದ್ರಿಂದ, ಸೊ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದರೆ, ಮಾಡಿರೋರು ಯಾರಾದರೂ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಕಮೆಂಟ್ ಹಾಕಿ, ನಾನು ಚೇಂಜ್ ಮಾಡ್ಕೋತೀನಿ. ನಾನು ಎಲ್ಲದರಲ್ಲೂ ರಿಸರ್ಚ್ ಮಾಡಿದ್ದೀನಿ ಗೈಸ್. ಸೊ ನಂದು ಇದು 2ನೇ ವರ್ಷದ್ದು. ಸೊ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್.